ಈ ಸುದ್ದಿ ನೋಡಿದ್ರಲ್ಲ ಸ್ನೇಹಿತರೆ, ನಾನು ಈ ಸುದ್ದಿಯನ್ನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಯಾರೇ ವಿಡಿಯೋ ಮಾಡೋರಾಗಲಿ, ಯಾರಿಗೂ ಭಾವನೆಗಳಿಗೆ ಧಕ್ಕೆ ಆಗೋ ಥರದಲ್ಲಿ ವಿಡಿಯೋಗಳನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು ಕ್ರಿಂಚ್ ಕಾಮಿಡಿಗಳನ್ನು ಮಾಡ್ತಿರ್ತಾರೆ. ಕ್ರಿಂಚ್ ಕಾಮಿಡಿಗಳನ್ನು ಮಾಡುವಾಗ ಕಲಾವಿದರು ಮಾಡ್ತಿರ್ತಾರೋ ಅಥವಾ ನಿರ್ದೇಶಕರು ಮಾಡ್ತಿರ್ತಾರೋ ಆ ಥರ ಅಲ್ಲ. ಅಲ್ಲಿ ಬರಹಗಾರ ಕೈಚಳಕ ಇರ್ತದೆ. ಇಲ್ಲಿ 500,000ಕ್ಕೆ ಭತ್ಯೆಗೆ ದುಡಿತಿರ್ತಾರೆ ಪಾಪ. ಅವರ ಗತಿ ಏನು ಅಂತ ನಾನು ವಿಚಾರ ಮಾಡ್ತಾಯಿದ್ದೀನಿ. ಅವರಿಗೆಲ್ಲ ಹೇಳ್ತೀನಿ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ಗಳಾದವರು ಮತ್ತು ಏನು ಕಂಟೆಂಟ್ ರೈಟರ್ಗಳೇನಿರ್ತಾರೆ ಅವರು ಈ ಸಂಕಷ್ಟಕ್ಕೆ ಸಿಲ್ಕೊಳ್ಳುವಂಥ ಸಂಭವಗಳಿರ್ತವೆ. ಸ್ವಲ್ಪ ನೋಡಿ ಮಾಡಿ ಸಮಾಜಕ್ಕೆ ಬಾಧಕ ಆಗದೇ ಇರೋ ಥರದಲ್ಲಿ ಬರವಣಿಗೆಯನ್ನು ಮಾಡಿರಿ. ಮತ್ತು ಇಲ್ಲಿ ನೀವು ಬರೆಯೋದ್ರಿಂದ ಅಲ್ಲಿ ಕಲಾವಿದರು ಸಂಕಷ್ಟಕ್ಕೆ ಸಿಲ್ಕೊಳ್ತಾರೆ. ಮತ್ತು ನಿರ್ದೇಶಕರು, ನಿರ್ಮಾಪಕರು, ಆಮೇಲೆ ಇಂಥ ಒಂದು ಪ್ರೋಗ್ರಾಮ್ಗಳಲ್ಲಿ ತೀರ್ಪುಗಾರರು ಇವರೆಲ್ಲರೂ ಕೂಡ ಸಂಕಷ್ಟಕ್ಕೆ ಸಿಲ್ಕೊಳ್ಳುವಂಥ ಸಂಭವಗಳು ಇರ್ತವೆ. ಸ್ವಲ್ಪ ವಿಚಾರ ಮಾಡಿರಿ. ಯಾಕೆಂದರೆ ನೀವು ಭಾಳ ಕಡಿಮೆ ದುಡ್ಡಿನಲ್ಲಿ ಅಥವಾ ಕಡಿಮೆ ವೇತನಕ್ಕೆ ಏನೋ ಒಂದು ಸಾಧನೆ ಮಾಡಬೇಕು ಅಂಥೇಳಿ ಒಂದು ಬರವಣಿಗೆ ಹಂತಗಳನ್ನು ನೀವು ಬರಿತಾ ಇರ್ತೀರ. ಸ್ವಲ್ಪ ವಿಚಾರ ಮಾಡಿ ಬ್ಯಾಲೆನ್ಸ್ಡ್ ಆಗಿ ಸಮಾಜಕ್ಕೆ ತೊಂದರೆ ಆಗದೇ ಇರೋ ಥರ ಬರವಣಿಗೆಯನ್ನು ಮಾಡಿರಿ. ನಿರ್ಮಾಪಕರ ಹಿತನೂ ಇದರಲ್ಲಿ ಅಡಗಿರ್ತದೆ. ಯಾಕೆಂದರೆ ಪಾಪ ದುಡ್ಡು ಹಾಕಿರ್ತಾರೆ, ಅವರಿಗೆಲ್ಲ ಸಂಕಟಗಳು ಬರ್ತವೆ. ಇಲ್ಲಿ ಯಾರಿಗೂ ಕೆಟ್ಟದ್ದಾಗಬಾರ್ದು. ಸಮಾಜದಲ್ಲಿ ಯಾರೂ ಪ್ರಶ್ನೆ ಮಾಡದೇ ಇರೋ ಹಾಗೆ ಒಂದು ರೀತಿಯಲ್ಲಿ ಬರೆಯುವಂಥದ್ದು ಮತ್ತು ಅಭಿನಯ ಮಾಡುವಂಥದ್ದು, ವಿಡಿಯೋಗಳನ್ನು ಮಾಡುವಂಥದ್ದು ಅವಶ್ಯಕತೆ ಇದೆ ಅಂತ ನನಗನ್ನಿಸುತ್ತೆ. ನಿಮ್ಮ ಅಭಿಪ್ರಾಯಗಳನ್ನು ನೀವು ಖಂಡಿತವಾಗಲೂ ತಿಳಿಸ್ಬೋದು. ವಾಕ್ ಸ್ವಾತಂತ್ರ್ಯ ಅಂತ ಇದ್ದೇ ಇದೆ, ಆದರೆ ಅದಕ್ಕೊಂದು ಲಿಮಿಟೇಷನ್ಸ್ ಅಂತ ಇದೆ. ಅದನ್ನು ಅರಿತುಕೊಂಡು ವಿಡಿಯೋ ಮಾಡೋದು ಭಾಳ ಉತ್ತಮ, ನನ್ನ ಅಭಿಪ್ರಾಯ. ಒಳ್ಳೆಯದಾಗಲಿ.